ನಾಳೆಗೆ ಮುಂದೂಡಿಕೆಯಾಗಿದೆ ಪವಿತ್ರ ಗೌಡ ಜಾಮೀನು ಭವಿಷ್ಯ. ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿರುವಂಥದ್ದು. ನಾಳೆ ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಸೆಷನ್ಸ್ ಕೋರ್ಟ್. ಪ್ರಕರಣದಲ್ಲಿ ಪವಿತ್ರ ಗೌಡ ನೇರವಾಗಿ ಭಾಗಿಯಾಗಿಲ್ಲ. ಪವಿತ್ರ ಗೌಡ ರೇಣುಕಾಸ್ವಾಮಿ ಹಲ್ಲೆ ಮಾಡಿರಬಹುದಷ್ಟೇ, ಹತ್ಯೆಯನ್ನ ಮಾಡಲಿಕ್ಕೆ ಹತ್ಯೆಗೆ ಪ್ರಚೋದನೆಯನ್ನು ಕೊಟ್ಟಿಲ್ಲ ಅಂಥೇಳಿ ಪವಿತ್ರ ಗೌಡ ಪರ ವಕೀಲರು ವಾದವನ್ನು ಮಾಡಿದ್ದಾರೆ. ಟಾಮಿ ಸೆಬಾಸ್ಟಿಯನ್ ಅಂಥೇಳಿ ವಾದ ಪ್ರತಿವಾದವನ್ನು ಆಲಿಸಿದ್ದಾರೆ. ನೋಡೋಣ ನಾಳೆ SPP ಅವರು ಯಾವ ರೀತಿ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ, ಆ ಪ್ರತಿವಾದವನ್ನು ಆಲಿಸಿಕೊಂಡು ಕೋರ್ಟ್ ಯಾವ ರೀತಿ ಆದೇಶವನ್ನು ಕೊಡುತ್ತೆ ಅಂಥೇಳಿ. ಪವಿತ್ರ ಗೌಡ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ. ಪವಿತ್ರ ಗೌಡ ಪವನ್ಗೆ ರೇಣುಕಾಸ್ವಾಮಿ ನಂಬರನ್ನು ಕೊಟ್ಟಿದ್ರು. ರಾಘವೇಂದ್ರ ಅಪಹರಣ ಮಾಡಿಕೊಂಡು ಬಂದಿದ್ದಾರೆ. ಕಿಡ್ನ್ಯಾಪ್ ಬಗ್ಗೆ ಪವನ್ ದರ್ಶನ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಎಲ್ಲಿದೆ ಅಂಥೇಳಿ ಪ್ರಶ್ನೆಯನ್ನು ಮಾಡಿದರು. ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಹಲ್ಲೆಯನ್ನು ಮಾಡಿರಬಹುದು ಅಷ್ಟೇ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಕಿಡ್ನ್ಯಾಪ್ ಬಗ್ಗೆ ಪವನ್ ದರ್ಶನ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂಥೇಳಿ ವಾದವನ್ನು ಮಂಡಿಸಿದ್ರು ಇವತ್ತು ಟಾಮಿ ಸೆಬಾಸ್ಟಿಯನ್ ಅವರು, ಪವಿತ್ರ ಗೌಡ ಪರ ವಕೀಲರು. ಇದರಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಎಲ್ಲಿದೆ ಅಂಥೇಳಿ ನ್ಯಾಯಾಧೀಶರ ಮುಂದೆ ವಾದದ ರೂಪದಲ್ಲಿ ಪ್ರಶ್ನೆಯನ್ನು ಮಾಡಿದರು. ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿರಬಹುದಷ್ಟೇ, ಅದಕ್ಕೆ ಸಾಕ್ಷ್ಯ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಚಪ್ಪಲಿ ಸಿಕ್ಕಿದೆ, ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರು. ಅದಕ್ಕೆ ಪೂರಕವಾಗಿ ಹತ್ಯೆಯನ್ನು ಮಾಡಲು ಹತ್ಯೆಗೆ ಪ್ರಚೋದನೆಯನ್ನು ಯಾವುದೇ ಕಾರಣಕ್ಕೂ ಪವಿತ್ರ ಗೌಡ ಅವರು ಕೊಟ್ಟಿಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನು ವಕೀಲರು ಮಾಡಿದರು. ದರ್ಶನ್ ಸೂಚನೆಯ ಮೇರೆಗೆ ಮಾತ್ರ ರೇಣುಕಾಸ್ವಾಮಿಯನ್ನು ಅಪಹರಿಸಲಾಗಿದೆ. ಪವಿತ್ರ ಗೌಡ ಯಾವುದೇ ರೀತಿಯ ಮೆಸೇಜನ್ನು ಪಾಸ್ ಮಾಡಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನು ಕೂಡ ವಾದದ ರೂಪದಲ್ಲಿ ಮಂಡಿಸಿದರು. ಸ್ವಇಚ್ಛಾ ಹೇಳಿಕೆಯನ್ನು ಪ್ರಕರಣದಲ್ಲಿ ಪರಿಗಣಿಸಬೇಕಾಗುತ್ತೆ ಅನ್ನೋದನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಪವಿತ್ರ ಗೌಡ ಕೊಲೆ ಪ್ರಕರಣದ ಸಂಚಿನಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನು ಕೂಡ ಒತ್ತಿ ಹೇಳಿದರು. ಪೊಲೀಸರು ಇತರ ಆರೋಪಿಗಳ ಹೇಳಿಕೆಯ ಮೇಲೆ ಹೇಳ್ತಿದ್ದಾರೆ. ತನಿಖೆ ಬಹುತೇಕ ಮುಕ್ತಾಯವಾಗಿದೆ, ಹಾಗಾಗಿ ಪವಿತ್ರ ಗೌಡ ಅವರಿಗೆ ಜಾಮೀನನ್ನು ಕೊಡಬಹುದು ಅಂಥೇಳಿ ವಾದವನ್ನು ಮಂಡಿಸಿದ್ದಾರೆ. ಇದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾವ ರೀತಿ ಪ್ರತಿವಾದವನ್ನು ಮಂಡಿಸ್ತಾರೆ, ಎರಡನ್ನೂ ಆಲಿಸಿ ಕೋರ್ಟ್ ಯಾವ ರೀತಿಯ ಆದೇಶವನ್ನು ಕೊಡುತ್ತೆ ಅನ್ನೋದು ನಾಳೆ ಗೊತ್ತಾಗಲಿಕ್ಕಿದೆ.